ಸೋಮಣ್ಣನ ಕೆಲಸನೇ ಇಲ್ಲ, ಅವ್ನು ಸುಮ್ಮನೆ ಕಾಲ ಕಳೀತಾನೆ ಅಂತ ಹೇಳಿದರು. ನಾನು ಕುಮಾರಸ್ವಾಮಿ ಸಾಹೇಬರು ಅನಿರೀಕ್ಷಿತವಾಗಿ ಬಂದವರು. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯನವ್ರಿಗೆ, ಒಂದು ಸಾರಿ ಬಾರಪ್ಪ ನನ್ನ ಕಚೇರಿಗೆ ಒಂದು ಅರ್ಧ ಗಂಟೆ ಇದ್ರೆ ಸಾಕು, ನಾನು ನಿನ್ನ ಜೊತೆಯಲ್ಲಿ 2 ಗಂಟೆ ಬೇಕಾದ್ರೆ ಇರ್ತೀನಿ, 3 ಗಂಟೆ ಇಡೀ ದಿನವೆಲ್ಲ ಕಾಲ ಕಳಿತೀನಿ ಅಂತ ಹೇಳಿದೆ. ಹಿಂದೆ ಪ್ರತಾಪ್ ಸಿಂಹ ಅವರು MP ಗಳಾಗಿದ್ದಾಗ ಅದಕ್ಕೆಲ್ಲ ಓಡಾಟ ಮಾಡಿ ಏನೆಲ್ಲ ಮಾಡಿದ್ರು. ಅದು ಕೂಡ ಒಂದು ಪತ್ರ ಬರೀತಾರೆ, ನಮ್ಮ ಕೈಲಿ ಆಗೋದಿಲ್ಲ ಅಕ್ವಿಜೇಷನ್ ಮಾಡೋಕ್ಕೆ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಅಭಿವೃದ್ಧಿಯ ಸಂಕೇತ ಅಂತ ಹೇಳ್ತಾರೆ, ಅಭಿವೃದ್ಧಿಗೆ ಇವ್ರು ಯಾವ ರೀತಿ ಒತ್ತನ್ನು ಕೊಡೋದಿಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ರಾಜ್ಯದ ಮುಖ್ಯಮಂತ್ರಿಗಳು 18 ಬಾರಿ 19 ಬಾರಿ ಬಡ್ಜೆಟನ್ನು ಮಂಡನೆ ಮಾಡಿ ಏನಿಲ್ಲದ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ, ರಾಜ್ಯವನ್ನು ಒಂದು ರೀತಿ ಅಭಿವೃದ್ಧಿಯತ್ತ ಕೊಂಡೊಯ್ತೀನಿ ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಸೋಮಣ್ಣನ ಕೆಲಸನೇ ಇಲ್ಲ, ಅವ್ನು ಸುಮ್ಮನೆ ಕಾಲ ಕಳೀತಾನೆ ಅಂತ ಹೇಳಿದರು. ನಾನು ಈಗಾಗಲೇ ಅದಕ್ಕೆ ಯಾವ್ಯಾವ ರೀತಿ ಮಾಹಿತಿ ಬೇಕೋ ಎಲ್ಲವನ್ನು ಕೊಟ್ಟಿದ್ದೇನೆ. ನಾನು ಅನಿರೀಕ್ಷಿತವಾಗಿ ಲೋಕಸಭೆಗೆ ನಾನು ಕುಮಾರಸ್ವಾಮಿ ಸಾಹೇಬರು 3 ಜನನೂ ಹಂಗೆ ಇದ್ದೀವಿ, ಅನಿರೀಕ್ಷಿತವಾಗಿ ಬಂದವರು. ಆದರೆ ಜನರ ಒಡನಾಟ, ಜನರಲ್ಲಿರ್ತಕ್ಕಂಥ ಪ್ರೀತಿ, ಜನರ ನಂಬಿಕೆ, ಅವರ ಋಣವನ್ನು ತೀರಿಸ್ತಕ್ಕಂಥದ್ದು ಹೇಗೆ ಅನ್ನೋದನ್ನು ನಾನಿವತ್ತು ತುಂಬ ಕಣ್ಣಾರ ನೋಡಿದೆ ಅಂತ ಅವನು. ಇವತ್ತಿನ ಈ ಒಂದು ಬೆಂಗಳೂರಿನಿಂದ ಮೈಸೂರವರೆಗೂ ಬಂದಂಥ ಈ ವಿಚಾರದಲ್ಲಿ ನಾವು ರೈಲ್ವೆ ಇಲಾಖೆ ನನಗನ್ನಿಸ್ತದೆ ತುಂಬ ಗುರುತರ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ನಾವು ಸಾಕಷ್ಟು ಹೆಜ್ಜೆಗಳನ್ನು ಇಡ್ತಾ ಇದ್ದೀವಿ. ಮೊದಲು ರೈಲ್ವೇಲಿ ಇದ್ದಿದ್ದು ನಮಗೆ 300-400 ಕೋಟಿ ರೂಪಾಯಿ ಕೊಟ್ಟರೆ ಭಾರಿ ದೊಡ್ಡದಾಗೋದು. ರಾಷ್ಟ್ರದ ಪ್ರಧಾನಿಗಳಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ರೈಲ್ವೆ ಇಲಾಖೆಯನ್ನು ಸಾಮಾನ್ಯ ಬಡ್ಜೆಟ್ಗೆ ಸೇರ್ಪಡೆಗೊಳಿಸಿ ತದನಂತರ ರೈಲ್ವೆಯ ಅಭಿವೃದ್ಧಿಯ ಪರ್ವ ಕೇವಲ ಕರ್ನಾಟಕಕ್ಕೆಲ್ಲ ಭಾರತ ದೇಶದಲ್ಲೇ ಒಂದು ರೀತಿ ದೊಡ್ಡ ಸಂದೇಶವನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಾಗಿದೆ. ಇವತ್ತು ನಾವು ಒಂದು ವರ್ಷಕ್ಕೆ ಮೇಂಟೆನೆನ್ಸ್ಗೆ ಅಂತ 7,000 ಚಿಲ್ಲರೆ 7,748 ಕೋಟಿ ರೂಪಾಯಿ ಕೊಡ್ತಾಯಿದ್ದೀವಿ. ನಾನು ತಮ್ಮ ಗಮನಕ್ಕೆ ತರೋದಿಷ್ಟೇ, ನಾವು ಇಡೀ ರಾಷ್ಟ್ರದಲ್ಲಿ ಪ್ರತಿ ವರ್ಷವೂ ಕೂಡ ಹೋದ ವರ್ಷ 2,67,000 ಕೋಟಿ, ಈ ಸಾರಿ 2,93,000 ಕೋಟಿ ರೂಪಾಯಿ ರೈಲ್ವೆಗೋಸ್ಕರವಾಗಿ ರಾಷ್ಟ್ರದ ಪ್ರಧಾನಿಗಳು ಇಟ್ಟಿರ್ತಕ್ಕಂಥದ್ದು. ಈ ದುಡ್ಡಿನಲ್ಲಿ ಕರ್ನಾಟಕದಲ್ಲಿ 52,950 ಕೋಟಿ ರೂಪಾಯಿ ವಿವಿಧ ಹಂತದ ಕಾಮಗಾರಿಗಳು ಈಗಾಗಲೇ ನಡೀತಾ ಇದೆ. ಅದೆಲ್ಲವನ್ನು ಕೂಡ ನಿಮಗೆ ಮಾಹಿತಿಯನ್ನು ಕೇಳಿದ್ರೆ ನಾನು ಕೊಡ್ತೀನಿ. ಸುಮಾರು 3,840 ಕಿಲೋಮೀಟರ್ ಉದ್ದದ 31 ಹೊಸ ರೈಲ್ವೆ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿ ನಡೀತಾ ಇದೆ. ನನಗನ್ನಿಸ್ತದೆ ಇವೆಲ್ಲವೂ ಕೂಡ ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಮುಗಿಸ್ತಕ್ಕಂಥದ್ದಕ್ಕೆ ನಾವು ಕಾರ್ಯೋನ್ಮುಖರಾಗಿದ್ದೀವಿ. ಅದಲ್ದಿರ ಏನು 2014ರಿಂದ 15ರವರೆಗೆ ಸುಮಾರು 1,750 ಕಿಲೋಮೀಟರ್ ಹೊಸ ರೈಲು ಹಳ್ಳಿಗಳನ್ನು ನಿರ್ಮಿಸಿ ಸಾರ್ವಜನಿಕರಿಗೆ ನಾವು ಸಮರ್ಪಣೆ ಮಾಡಿರ್ತಕ್ಕಂಥ ಉದಾಹರಣೆಯೂ ಕೂಡ ಇದೆ. ನಾನು ತಮ್ಮಲ್ಲಿ ಮನವಿ ಮಾಡೋದಿಷ್ಟೇ, 3,742 ರೂಟ್ಗಳು 97% 100ಕ್ಕೆ ವಿದ್ಯುತ್ಕರಣ ಆಗಿದೆ. ಇನ್ನು ಕೇವಲ 3% ಇದೆ. ಈ ಮಧ್ಯದಲ್ಲಿ ಹಾಸನ, ಸಕಲೇಶ್ಪುರ, ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಮಂಗಳೂರು ಇದ್ದಂಥ 55 ಕಿಲೋಮೀಟ್ರ್ ಸಕಲೇಶ್ಪುರದಿಂದ ಕುಕ್ಕೆಗಿದ್ದಂಥ 55 ಕಿಲೋಮೀಟ್ರು ಎಲೆಕ್ಟ್ರಿಫಿಕೇಷನ್ ಆಗದಿರ 50-60 ವರ್ಷದಿಂದ ಆಗೇ ಇತ್ತು. ಆ ಟನಲ್ ಹೆಂಗಿದೆ ಅಂತ ಯಾರೂ ನೋಡಿರಲಿಲ್ಲ. ನಾನು ಅದಕ್ಕೆ ಮೊನ್ನೆ ಹೇಳಿದ್ದು ಸಿದ್ದರಾಮಯ್ಯನವ್ರಿಗೆ, ಒಂದು ಸಾರಿ ಬಾರಪ್ಪ ನನ್ನ ಕಚೇರಿಗೆ ಒಂದು ಅರ್ಧ ಗಂಟೆ ಇದ್ರೆ ಸಾಕು, ನಾನು ನಿನ್ನ ಜೊತೆಯಲ್ಲಿ 2 ಗಂಟೆ ಬೇಕಾದ್ರೆ ಇರ್ತೀನಿ, 3 ಗಂಟೆ ಇಡೀ ದಿನವೆಲ್ಲ ಕಾಲ ಕಳಿತೀನಿ ಅಂತ ಹೇಳಿದೆ. ಅದೊಂದು ನಾವು ಹೋಗೋರು ನೋಡಲಿ. 55 ಕಿಲೋಮೀಟ್ರು ಯಾವುದೇ ಕಾರಣಕ್ಕೆ ಇದನ್ನು ಎಲೆಕ್ಟ್ರಿಫಿಕೇಷನ್ ಮಾಡೋಕ್ಕಾಗೋದಿಲ್ಲ ಅಂತ ಅನೇಕ ಇದಾಗಿದ್ದರು. ಆದರೆ ನಮ್ಮಲ್ಲೇ ಅಧಿಕಾರಿಗಳು ಇಲ್ಲೇ ಇದ್ದಾರೆ, ನಮ್ಮ DRM ಅವರು, ನಮ್ಮ ಬೆಂಗಳೂರಿನ DRM ಅವರು ಇಲ್ಲೇ ಇದ್ದಾರೆ, ನಮ್ಮ ಇಡೀ ಅಧಿಕಾರಿಗಳೆಲ್ಲರೂ ಇಲ್ಲೇ ಇದ್ದಾರೆ. ಇವರೆಲ್ಲರೂ ಸೇರಿ ಒಂದು ದೊಡ್ಡ ಚಾಲೆಂಜನ್ನು ತೆಗೆದುಕೊಂಡು 55 ಕಿಲೋಮೀಟ್ರನ್ನು ಮಾಡಿ ಮಂಗಳೂರಿಗೂ ಕೂಡ ಒಂದೇ ಭಾರತ್ ಟ್ರೈನನ್ನು ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ರಾಷ್ಟ್ರದ ಪ್ರಧಾನಿಗಳ ಮನಸ್ಸನ್ನು ಗೆಲ್ತಕ್ಕಂಥ ಕೆಲಸವನ್ನು ಭಾರತ ಸರ್ಕಾರದಲ್ಲಿ ಕರ್ನಾಟಕದ ನಾವೆಲ್ಲರೂ ಕೂಡ ಅದರೊಳಗೆ ಕುಮಾರಸ್ವಾಮಿ ಸಾಹೇಬ್ರು ಇರ್ಬೋದು, ನಾವಿರ್ಬೋದು, ಎಲ್ಲರೂ ಕೂಡ ಯಶಸ್ಸನ್ನು ಕಾಣ್ತಕ್ಕಂಥ ದಿನಗಳನ್ನು ಕಾಣ್ತಾ ಇದ್ದೀವಿ. ಅದಲ್ದಿರ ಇವತ್ತು ನಿಮಗೆ ನಾವು ಬಂದ ಮೇಲೆ ಇಲ್ಲಿವರೆಗೂ ಕೂಡ ಕರ್ನಾಟಕದಲ್ಲಿ ಇದ್ದಿದ್ದು 120-130 ಫ್ಲೈಓವರ್ಗಳು, ಮೇಲ್ ಸೇತುವೆಗಳು, ಕೆಳ ಸೇತುವೆಗಳಾಗಿದ್ದು. ಕೇವಲ 2014ರಿಂದ ಇಲ್ಲಿವರೆಗೂ 707 ಮೇಲು ಸೇತುವೆ, ಕೆಳ ಸೇತುವೆಗಳನ್ನು ಮಾಡಿದ್ದೀವಿ ಮಹಾರಾಜರೇ. ಅದಲ್ದಿರ ಇನ್ನು 2 ವರ್ಷದಲ್ಲಿ ಕರ್ನಾಟಕ ರಾಜ್ಯದ ಹೈವೇಗಳಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಭಾಗದಲ್ಲಿ ಇರ್ತಕ್ಕಂಥದ್ದು ಇರ್ಬೋದು, ಇಡೀ ಡಿವಿಷನ್ನಿಂದ ಸುಮಾರು 167-168 ಕೆಲಸ ಕಾರ್ಯಗಳು ನಡೀತಾ ಇದೆ. ಅದನ್ನು ಕೂಡ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಇಷ್ಟರಲ್ಲೇ ಮಾಡಿ ಇನ್ನು 1-1.5 ವರ್ಷದಲ್ಲಿ ಇವೆಲ್ಲ ಮುಗಿಸ್ತಾ ಇದ್ದೀವಿ. ಇವತ್ತು ನಾವು
61 ಅಮೃತ್ ಸ್ಟೇಷನ್ನ ತೆಗೆದುಕೊಂಡು ಅದರೊಳಗೆ 1981 ಕೋಟಿ ರೂಪಾಯಿನಲ್ಲಿ ನಾವು ಕೆಲವನ್ನು ಈಗಾಗಲೇ ನಾವು ಉದ್ಘಾಟನೆ ಮಾಡಿದ್ದಾರೆ ರಾಷ್ಟ್ರದ ಪ್ರಧಾನಮಂತ್ರಿಗಳು. ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ಈ ವರ್ಷ ಡಿಸೆಂಬರ್ ಒಳಗಡೆ ಅದನ್ನು ಕೂಡ ನಾವು ಮಾಡ್ತಾಯಿದ್ದೀವಿ.